ಅತ್ತೆ ಅತ್ತೆ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ ಸುಮ್ಮನೆ ನಿಂತಿದ್ದೀನಿ, ಕಣ್ಣು ಕಾಣಿಸ್ತಿಲ್ವೇನು? ಕಾಣಿಸ್ತೈತೆ. ನಿನ್ನ ಯಾಕ ರಂಗಕಾಯಿ ಕರಿತಾ ಇತ್ತು ನೋಡು. ರಂಗಮ್ಮನ ನನ್ನ ಯಾಕೆ ಕರಿತಾ ಇದ್ಲು? ಕೂಲಿ ಹೋಗಕ್ಕೇನೋ ಇರ್ಬೇಕೇನಪ್ಪ ಅಲ್ವೇ? ಕೂಲಿ ಹೋಗಕ್ಕಲ್ಲ, ನೀನು ಅಕ್ಕಿ ಇಸ್ಕೊಂಬಂದಿದ್ದಲ್ಲ ಒಂದ್ ತಪ್ಲೆನ, 2,000 ಏನು 3,000 ಏನೋ ಕೊಟ್ಟಿದ್ರಂತಲ್ಲ ತಪ್ಲೆ ತುಂಬಾನ. ಅದಕ್ಕೆ ನಿಮ್ಮ ಅತ್ತೆ ಅಕ್ಕಿ ಇಸ್ಕೊಂಡು ಹೋಗಿ ಅಲ್ಲೇನೆ ಒಂದ್ 3-4 ದಿವಸ ಆತು, ಇನ್ನ ಕೊಡ್ಲಿಲ್ಲ ಕಣೆ ಅಂತ ಕೇಳ್ತು. ನಮ್ಮ ಅತ್ತೆ ಕೊಡಲ್ಲ, ನೀನ್ ಕೇಳತಕನ ನೀನೇ ಬಂದು ಕೇಳು ಅಂತಂದೆ. ನನಗೆ ಬರಕ್ಕೆ ಇವಾಗ ಟೈಮ್ ಇಲ್ಲ, ಕೆಲ್ಸ ಐತೆ, ನಿಮ್ಮ ಅತ್ತೆನೆ ಕರಿ ಅಂತ ಹೇಳ್ತು. ಹೋಗ್ಬೇಕಂತೆ, ಕರಿತಾ ಐತೆ. ನನ್ ಕರೆದ್ಲ ರಂಗಮ್ಮ? ಸರಿ ಸರಿ ಆಯ್ತು, ಹೋಗ್ತೀನಿ. ಹೋಗು ನೀನು ಅಡ್ಗೆ ಪಡ್ಗೆ ಮಾಡ್ಬೇಕೇನೋ, ಹೋಗಿ. ಎಲ್ಗೋದ ನನ್ ಮಗ? ಅಯ್ಯಪ್ಪ ಕೆಲ್ಸಕ್ಕೆ ಹೋಗಿರೋದು, ಇನ್ನ ಬಂದಿಲ್ಲ. ಹೋಗ್ಬೇಕಂತೆ, ಹೋಗ್ ಜಲ್ದು. ಅವಕ್ಕೇನೋ ಅಕ್ಕಿ ಇಲ್ವಂತೆ, ಕೊಡ್ಬೇಕಂತೆ. ಅಯ್ಯಯ್ಯೋ, ರಂಗಮ್ಮಗೆ ಅಕ್ಕಿ ಕೊಡ್ಬೇಕಾ? ನನಗೆ ಇಲ್ಲ ಈ ಸದ್ಯಕ್ಕೆ. ಒಂದು ಅರ್ಧ ಸೇರೋ ಏನೋ ಇದಾವೆ, ಇವತ್ತಿಗೆ ಆಗ್ತಾವೇನಪ್ಪ. ಅಂಥದ್ರಾಗೆ ಅವಳಿಗೆ ಎಲ್ಲಿಂದ ತಂದು ಕೊಡೋಣಪ್ಪ ಅಕ್ಕಿನ? ಅಯ್ಯಯ್ಯೋ, ಏನು ಮಾಡೋದೀಗ? ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ಅತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ಕೂಲಿ ಹೋಗಿಲ್ವಾ 2 ದಿವಸ? ಆ ದುಡ್ಡ ಕೊಡೋಗ್ರಿ ಅಕ್ಕಿ ಬದಲು. ಆ ದುಡ್ಡು ಕೊಟ್ರೆ ನನಗೆ ಬೇಡವೇನೆ ತಿಂಬಕ್ಕೆ? ಅದೇ ದುಡ್ಡಾಗೇನೆ ಏನಾದ್ರೂ ತರಕಾರಿ ಗಿರ್ಕಾರಿ ತಗೋಬೇಕು, ಸಾರು ಮಾಡಬೇಕು, ರಾಗಿ ಹಿಟ್ಟು ಬೇರೆ ಇಲ್ಲ. ಅವಳಿಗೆ ಯಾಕಂತ ಇಷ್ಟು ಜಲ್ದು ಅಕ್ಕಿ ಮಸ್ತಾಗಿ ಒಯ್ದಾವ ಅವ್ರ ಮನೆಯಾಗೆ. ದಿನ ಗಂಡ ಹೆಂಡತಿ ಕೂಲಿ ಹೋಗ್ತಾರೆ. ಅಂಥದ್ರಾಗೆ ಅಕ್ಕಿ ಕೇಳ್ತಾಳ ರಂಗಮ್ಮ. ಏನು 1-2 ದಿವಸ ತಡವಾ ಕೊಡ್ತೀನಿ ಅಂತ ಹೇಳಿದ್ದೀನಿ, ತಿರ್ಗಾಲೇನೆ ಹೇಳ್ಕೊಳ್ಸೇಳು ನೋಡು. ಬೊಲೆ ಇದ್ರ ಅಂತಾಳು, ಕೊಡ್ತೀನಿ ಅಂತ ಅಂದಂಗೆಲ್ಲ ಆಲೇನೆ ಅಕ್ಕಿ ಬೇಕು ಅಂತ ಹೇಳ್ಕೊಳ್ಸವಳಿ. ಅಯ್ಯೋ, ಅವ್ರ ಮನೆಗೆ ಎಷ್ಟಾದ್ರೂ ಇರ್ಲೇಳು, ನೀನು ಇಸ್ಕೊಂಬಂದಿರೋದು ಸಾಲ ತಾನೆ, ವಾಪಸ್ ಕೊಡ್ತೀನಿ 3 ದಿವಸದಾಗೆ ಅಂತ ಹೇಳಿದ್ದಂತೆ. ಅದಕ್ಕೆ ಕರಿತಾಯ್ತ ಅವಕ್ಕಯ್ಯ, ಹೋಗ್ಬೇಕಂತೆ ನೀನು, ಹೋಗೋ ಅವ್ರ ಮಂತಕ್ಕೆ. ಅಯ್ಯಯ್ಯೋ, ನಾನು ಬೇರೆ 3 ದಿವಸ ಕೊಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟಿದ್ದೆ. 1 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬೇಕಾಗಿತ್ತು ಅನಿಸ್ತೈತಿ. ಅಯ್ಯಯ್ಯೋ, ಎಂಥ ಕೆಲಸ ಆಯ್ತು ಈಗ. ಹೆಂಗಾದ್ರೂ ಮಾಡಿ ನನಗೆ ಒಂದು ಸ್ವಲ್ಪ ದುಡ್ಡು ಬರತಕನ ಅಲ್ಲಿ ಇಲ್ಲಿನ ತಪ್ಪಿಸ್ಕೊಂಡ್ರೆ ಓಡಾಡಬೇಕು. ರಂಗಮ್ಮನ ಕೈಗೆ ಸಿಗಬಾರ್ದು. ಸಿಕ್ಕರೆ ನನ್ನ ಗತಿ ಅದೋ ಗತಿ. ನನ್ನ ಗಂಡ ಇನ್ನೊಂದು 15 ದಿವಸದಾಗೆ ಬರ್ತಾನೆ ಅನ್ಸುತ್ತೆ. ಅವಾಗ ಸಂಬಳದ ದುಡ್ಡ ತಂದು ಕೊಡ್ತೈತೆ ಅಯ್ಯಪ್ಪ. ಅಯ್ಯಂಪತ್ತಾಗ ದುಡ್ಡು ಇಸ್ಕೊಂಡು ಅಕ್ಕಿ ತಂದು ಕೊಡ್ಬೋದು. ಅಲ್ಲೇ ತಕನ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ರಂಗಮ್ಮಗೆ ಹೇಳ್ತೀನಿ ನೋಡೋಣ, ಅದೇಲಿ ನನ್ನ ಗಂಡ ಬಂದ್ಮೇಲೆ ಕೊಡ್ತೀನಿ ಅಂತಾನೆ. ಏನಂತ ಯೋಚನೆ ಮಾಡ್ತಾ ಇದ್ಯಾ? ಅವಕ್ಕಯ್ಯ ಅಲ್ಲಿ ಬೇಕಂತೆ ಅಕ್ಕಿ, ಅವ್ರ ಮನೆಗೂ ಇಲ್ವಂತೆ. ಅದಕ್ಕೆ ಕರಿತಾಯ್ತು, ಹೋಗು ಅಕ್ಕಿ ತಗೊಂಡು ಹೋಗ್ಬೇಕಂತೆ. ಅಕ್ಕಿ ತಗೊಂಡು ಹೋಗ್ಬೇಕಂತ? ಇಲ್ಲದೆ ಇರೋ ಅಕ್ಕಿನ ನಾನು ಎಲ್ಲಿಂದಾನೇ ತರಲಿ? ನಾನೇನು ಮಣ್ಣು ತಿಂಬನ? ಇರೋ ಒಂದಿಷ್ಟು 1 ಲೋಟನ 2 ಲೋಟ ಇದ್ದಾವೆ. ಅವನು ಅವಳಿಗೆ ಕೊಟ್ರೆ ನಾನೇನು ಮಣ್ಣು ತಿಂಬಾನೆ? ನೀನು ನೋಡಿರಿ, 1 ಸೇರು ಅಕ್ಕಿ ಕೊಡು ಅಂತಂದ್ರೆ ನಾ ಎರ್ದಂಗೆ ಆಡ್ತೀಯ. ನಾನೇನು ಬೇರೆ ಹೇಳೇನೋ ಅಮ್ಮಂಗೆ. ನೀನು ತಾನೇ ದಿಮಾಕ್ ಮಾಡ್ಕೊಂಡು ಬೇರೆ ಮಾಡ್ಕೊಂಡು ತಿಂತಾ ಇರೋದು. ನಾನು ಕೂಲಿ ಹೋಗ್ತೀನಿ, ನಾನೆಲ್ಲ ಮಾಡ್ಕೊಂಡು ಹೋಗ್ತೀನಿ, ನನಗೆ ಬೇಕಾಗಿರೋದ ಅಂತಾನೆ. ನಾವೇ ಕೊಡಬೇಕು? ಓಹೋ ಬಿಡೆ, ಹೇಳಿದ್ದೇನು ಹೇಳ್ತೀಯಾ? ಹೋಗು, ನನಗೆ ಗೊತ್ತೈತಿ ರಂಗಮ್ಮಗೆ ಯಾವಾಗ ಅಕ್ಕಿ ಕೊಡಬೇಕು ಅಂತಾನೆ. ಹೋಗು ಅಲ್ಲ, ಅವ್ರ ಮಂತ ಕೊಡ್ಬೇಕಂತೆ. ನೀನು ಹೋಗು, ನಾನು ಹೋಗ್ತೀನಿ, ನೀನು ಹೋಗು ಒಳಕ್ಕೆ. ನನಗೆ ಗೊತ್ತೈತಿ ಹೋಗೋದು. ಸರಿ, ನಿನ್ನಿಷ್ಟ, ಹೆಂಗಾದ್ರೂ ಮಾಡ್ಕೆ, ಹೇಳೋದು ಹೇಳಿದ್ದೀನಿ. ಹೋಗ್ತಾ ಐತೆ ಮತ್ತೆ. ಇಷ್ಟು ಧೈರ್ಯವಾಗಿ ಹೋಗ್ತಾಯ್ತಲ್ಲ ಅವ್ರ ಮಂತಕ್ಕೆ. ಅಕ್ಕಿ ಎಲ್ಲಿಂದ ತಂದು ಕೊಡುತ್ತೆ ಅಕ್ಕಿ ಕೊಡು ಅಂತಂದ್ರೆ? ರಂಗ ಕೈಯೇನು ಸುಮ್ಮನೆ ಬಿಡೋಣಲ್ಲ. 3 ದಿವಸ ಕೊಡ್ತೀನಿ ಅಂದಮೇಲೆ 3 ದಿವಸದಾಗೆ ಕೊಟ್ಟು ಬಿಡಬೇಕಾಗಿತ್ತು. ಇನ್ನ ಕೊಟ್ಟಿಲ್ಲ, ಇವತ್ತಿಗಾಲೆ 4 ದಿವಸ ಆಯ್ತು. ನಮ್ಮ ಅತ್ತಿಗೇನೋ ಗ್ರಾಚಾರ. ಹೋಗ್ಲಿ, ನಮ್ಮ ಅತ್ತೆ ಮಕ್ಕೂಗದ್ ಕಳಿಸ್ತಾಳೆ ರಂಗಕಯ್ಯ, ಮೊದ್ಲು ನನ್ನ ಅಕ್ಕಿ ತಂದು ಕೊಡು ಅಂತಾನ. ಅವತ್ತೇನೋ ನಾಟಕ ಮಾಡ್ಕೊಂಡು ಇಸ್ಕೊಂಬಂದೈತಿ, ಇವಾಗ ಕೊಡ್ಬೇಕಾದ್ರೆ ಗೊತ್ತಾಗುತ್ತೆ. ಈ ಗಂಗಿಗೆ ಹೇಳಿದ್ನಲ್ಲ, ನಿಮ್ಮ ಅತ್ತೆನ ನಮ್ಮ ಅಂತ ಕಳಿಸು ಅಂತಾನ. ಇಷ್ಟತ್ತಾದ್ರೂ ಕಳಿಸ್ಲಿಲ್ವಲ್ಲ. ಏನೋ ಅವ್ರ ಅತ್ತೆ ಮಂತ ಇದ್ಲಾ ಇಲ್ವಾ ಕೇಳ ನೀರು. ಅಲ್ಲ, ನನಗೆ ಅಕ್ಕಿ ಇಲ್ಲ ಇವಾಗ, ಇಕ್ಕಕ್ಕಿ. ಅದಕ್ಕೆ ಕೊಡ್ತಾಳೇನೋ ಅಂತ ಹೇಳಿ ಕೇಳೋಣ ಅಂತ ಕರೆದ್ರೆ ಬಂದೇ ಇಲ್ಲ. ಅಥವಾ ಏನು ಇವಳೇನು ಹೇಳೇ ಇಲ್ವಾ? ಗಂಗಿ ಗಂಗಿ ಗಂಗಿ, ಮನೆಯಾಗ ಇದೆಯೇನೆ? ಏನ್ ರಂಗಕಯ್ಯ, ಯಾಕೆ ಇಲ್ಲಿಗೆ ಬಂದಿದ್ಯಾ? ಅಲ್ವೇ ಅವಾಗ್ಲೇನು ಕಳ್ಸಿದ್ದೀನಿ, ನಿಮ್ಮ ಅತ್ತೆ ನನಗೆ ಅಕ್ಕಿ ಕೊಡ್ಬೇಕಾಗಿತ್ತು, ಇಸ್ಕೊಂಡಿದ್ಲಲ್ಲ, ಕೊಡ್ತಾಳೇನೋ ಕೇಳು, ಕಳ್ಸು ನಮ್ಮ ಅಂತಕ್ಕೆ. ಇಲ್ದಿದ್ರೆ ಅಕ್ಕಿನೇ ತಾಂಬ್ರ ಕೇಳು ಅಂತ ಹೇಳಿ ಕಳ್ಸಿರೆ ನೀನು ಹೇಳಲೇಬಾರ್ದೆ. ಎಲ್ಗೋದ್ಲೆ ನಿಮ್ಮ ಅತ್ತೆ? ಹೇಳ್ದ ಇಲ್ವೇ? ಅಯ್ಯೋ, ಈಗಿನ ಹೇಳ್ದೆ ಕಣಕ, ನಿಮ್ಮನೆ ಕಡೆಗೆ ಬಂತಮ್ಮ, ನಿಮ್ಮಂತಕ್ಕೆ ಬರ್ಲಿಲ್ವೇ? ನಾನು ಇಟ್ಲಾಗ ಓತು ನಿಮ್ಮನೆ ಕಡೆಗೆ, ನಿಮ್ಮಂತಕ್ಕೆ ಹೋಗುತ್ತೇನೋ, ಏನೋ ಒಂದು ಹೇಳಿ ಬರುತ್ತೇನೋ ಅಂತ ಹೇಳಿ ಅಂದ್ಕೊಂಡೆ. ಯಾಕೆ ನಿಮ್ಮಂತಕ್ಕೆ ಬರ್ಲಿಲ್ವೇ ನಮ್ಮ ಅತ್ತೆ? ಇಲ್ಲಮ್ಮ, ನಮ್ಮಂತಕ್ಕೆ ಬರ್ಲಿಲ್ಲ. ಎಲ್ಗೋದ್ಲ ಏನೋ? ನೀನು ಅಕ್ಕಿ ಹೇಳ್ತೀಯಲ್ಲ, ಅಕ್ಕಿ ಇಲ್ವಲ್ಲ, ಎಲ್ಲಿಂದ ತಂದು ಕೊಡೋದು ಅಂತ ಹೇಳಿ
ಎಲ್ಲನ ಎಲ್ಲ ತಪ್ಪಿಸ್ಕೊಂಡು ಹೋಗಿರ್ಬೇಕು ನಮ್ಮ ಅತ್ತೆ. ನೀನು ಹೋಗಿ ಹೋಗಿ ನಮ್ಮ ಅತ್ತಿ ಕೊಟ್ಟಿದ್ಯಲ್ಲ ಅಕ್ಕಿನ ಕಂಡುನು ಏನೋ ಒಂಬಕ್ಕ ಅಕ್ಕಿ ಇಲ್ಲ. ನನ್ನ ಸೊಸೆನು ನನ್ನ ಮಗನು ಬೇರೆ ಮಾಡ್ಕೊಂಡು ತಿಂತಾರೆ ಅದು ಇದು ಅಂತ ಹೇಳಿಲ್ಲ. ಇನ್ 3 ದಿವಸ ಕೊಟ್ಟು ಬಿಡ್ತೀನಿ, ಕೂಲಿ ಹೋಗಿ ನಿನ್ನ ಅಕ್ಕಿನ ತಂದು ಕೊಡ್ತೀನಿ ಅಂತ ಹೇಳಿಳಮ್ಮ. ಅದಕ್ಕೆ ಕೊಟ್ಟಿ ಹೋದ್ರೆ ಹೋಗ್ಲಿ ಅಂತಾನ ಮನಸ್ಸು ತಡಿಲಿಲ್ಲ. ಹೊಟ್ಟಸ್ಕೊಂಡ ಇದ್ದಾಳಲ್ಲ ಉಪವಾಸನ ಅಂತ ಹೇಳಿ ನಮ್ಮ ಮನೆಗೆ ಇದ್ವಲ್ಲ ಅಕ್ಕಿ ಕೊಟ್ಟಿ ಬಿಡೋದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ಅಂತಾನ. ಹಂಗಾದ್ರೆ ತಪ್ಪಿಸ್ಕೊಂಡು ಹೋದ್ಲೇನು ನೀನು ಹೇಳಿರುನು? ಯಾಕೋ ರಂಗಕಯ್ಯ, ಅಲ್ಲ ನಮ್ಮ ಅತ್ತೆ ಹಂಗೇನಾದ್ರೂ ಹೇಳಿ ಟೈಮ್ಗೆನೆ ಇಸ್ಕೊಂಡಿದ್ದ ವಾಪಸ್ ಕೊಡಂಗಿದ್ದಿದೆ ನಾನು ಯಾಕೆ ಕೊಡ್ತಿರ್ಲಿಲ್ಲ ಹೇಳು? ಹೋದ್ರೆ ಹೋಗ್ಲಿ ಅಂತ ಹೇಳಿ ನಾನೇ ಕೊಡ್ತಿದ್ದೆ. ಒಂದ್ 2 ಸೇರು ಅಕ್ಕಿನ ಉಂಡ್ರು ಉಮ್ಲೇಳು ಅಂತಾನ. ಆದ್ರೆ ನಾನ್ ಕೊಟ್ರೆ ನನಗಂತೂ ವಾಪಸ್ ಬರಲ್ಲ. ಬೇರೆಯವ್ರ ಮನೆಗೆ ಅದನ್ನ ಇಸ್ಕೊಂಬಂದ್ರೆ ಕೊಡ್ತಾರೇನೋ ಅಂತ ಹೇಳಿ ಕೊಡ್ದಂಗೆ ನಾನು ಸುಮ್ಮನಾಗಿದ್ದೆ. ನೋಡು ನಿಂತಾಗ ಇಸ್ಕೊಂಬಂದ್ರು ನಮ್ಮ ಅತ್ತಿಗೆ ಒಂದೀಟು ಜವಾಬ್ದಾರಿ ಇಲ್ಲ, ವಾಪಸ್ ಕೊಡ್ಬೇಕು ಅಂಬೋದು. ಅಲ್ಲ ಮಂತಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದಾರು ಎತ್ಲಾಗ ತಪ್ಪಿಸ್ಕೊಂಡು ಹೋಗ್ಯಾವ ನೋಡು. ಅಯ್ಯೋ ಗಂಗಿ, ನಿಮ್ದು ಅತ್ತೆ ಯಾಕೆ ಆತರ ಗಾಬರಿ ಆಗಿರೋ ತರ ಹೋಗ್ತಾ ಇದ್ರ ಆ ಕಡೆ? ಹೊಲ್ ಕಡೆ ಹೋಗ್ತಾ ಇದ್ರಪ್ಪ ಒಬ್ರೆ. ನಾನು ಯಾಕೆ ಅಂತ ಕೇಳಿದಕ್ಕೆ ಯಾಕೋ ಇಲ್ಲ ಸುಮ್ಮನೆ ಅಂತ ಹೇಳಿ ಹೋದ್ರಪ್ಪ. ಯಾಕೆ ಆತರ ಹೋಗ್ತಾ ಇದ್ದಾರೆ ಅವರು? ಎಲ್ಲಿಗೆ ಹೋದ್ಲಿ ಅವಳು? ಎಲ್ಲಿಗೆ ಹೋಗ್ತೀಯ ಸಾಕೊಂಡ್ ಹಾಕಂತ ಕೇಳಿದಕ್ಕೆ ಅವಸರ ಆಗಿದೆ ಈಗ ಏನು ಕೇಳಬೇಡ ಅಂತ ಹೇಳಿ ಹೋದ್ರು. ನಮ್ದು ಎಲ್ಲೋ ಹೊರಗಡೆಗೆ ಹೋಗ್ತಾ ಇದಾರೇನೋ, ನೀರ್ ಕಡೆಗೆ ಹೋಗ್ತಾ ಇದಾರೆ ಅಂತ ತಿಳ್ಕೊಂಡ್ವಿ. ರಂಗಕೈ ಯಾವಾಗ ಕರಿ ನಿಮ್ಮ ಅತ್ತೆನ ಅಂತ ಹೇಳ್ ಕಳ್ಸಿಳು ಅವಾಗ ನಮ್ಮ ಅತ್ತಿಗೆ ಬೇದಿ ಶುರು ಆಗಿರ್ಬೇಕೇನೋ. ಅದಕ್ಕೆ ತಪ್ಪಿಸ್ಕೊಂಡು ಹೋಗೈತೆ ಆ ಕಡೆಗೆ ತಿಪ್ಪೆ ಕಡೆಗೆ. ಬಂದ್ರೆ ಮಕ್ಕುಗಿತಾಳೆ ರಂಗಕಯ್ಯ ಅಂತಾನ. ಈ ಸಾಕಮ್ಮಗೆ ಒಂದೀಟನ ಬುದ್ಧಿ ಇಲ್ಲಮ್ಮ. ಏನೋ ಅಟ್ಟಾಸ್ಕೊಂಡಿರ್ತಾಳಲ್ಲ. ಕೂಲಿ ಹೋಗ್ತಾಳೆ ಇವಾಗ, ಮೊದ್ಲಿನಂಗಿಲ್ಲ. ಕೊಡ್ತಾಳೆ ಕೂಲಿ ಹೋಗಿ ದುಡ್ಡಾಗೆ ತಂದು ಅಂತೇಳಿ ನಾನು ಅಕ್ಕಿ ಕೊಟ್ರೆ ನೋಡ್ದ ಅಕ್ಕಿ ಕೇಳ್ತಾಳೆ ಅಂತೇಳಿ ತಪ್ಪಿಸ್ಕೊಂಡು ಹೋಗ್ತಾ ಇರೋದ ಎತ್ಲಾಗನ. ಎಲ್ಲಿಗೆ ಹೋದ್ರು ಬಿಡಲ್ಲ ನಾನು. ಅಲ್ಲ ನಮ್ಮನೆಗೆ ಅಕ್ಕಿ ಖಾಲಿ ಆಗಿದಾವೆ, ಇವತ್ತೊಂದ್ ದಿವಸ ಆಗ್ತವೆ, ನಾಳಿಕೆ ಇಕ್ಕಾಕಿಲ್ಲ ಅಕ್ಕಿ. ನಮ್ ತಗು ದುಡ್ಡುನು ಇಲ್ಲ. ನಾವ್ ಅದು ಅಲ್ದೇನೆ ಲಸ್ಮಕರ್ದ ಹೊಲನ ಕೋರಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಈ ಸಾಕಮ್ಮ ಹಿಂಗ್ ಮಾಡಿರಿ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳೆ ಬಗ್ಗೆ ಬಾನು. ಅದಕ್ಕೆ ಮತ್ತೆ ಗಂಗಿ ಮಾಡೋದು. ಯಾತು ಕೊಡಲ್ಲ. ನಾನೇನೋ ಹೋದ್ರೆ ಹೋಗ್ಲಿ ಬಿಡತ್ಲಾಗಿ ಎಲ್ಲಾರು ಹಿಂಗ್ ಮಾಡಿರಿ. ಪಾಪ ಅವಳು ಎಲ್ಗ ಹೋಗ್ತಾಳೆ ಹೊಟ್ಟಾಸ್ಕೊಂಡು ಕೂಲಿ ಬೇರೆ ಹೋಗ್ಬೇಕು ಅಂತ ಹೇಳ್ತಾಳೆ ಅಂತೇಳಿ ಒಂದ್ ತಪ್ಲೆ ತುಂಬಾ ಅಕ್ಕಿ ಕೊಟ್ರೆ ನೋಡ್ದ ತಪ್ಪಿಸ್ಕೊಂಡು ಎಲ್ಗೋ ಹೋಗಿರೋದ. ರಂಗದ ಅಕ್ಕ ಸಾಕಮ್ಮ ಯಾವತ್ತು ಬುದ್ಧಿ ಕಲಿಯಲ್ಲ. ಇಸ್ಕೊಳ್ಳೋವರೆಗೂ ಅಷ್ಟೇ ಒಳ್ಳೆ ತರ ನಾಟಕಾಗೆ ಮಾಡ್ತಾಳೆ. ನಿಮ್ದು ಅವತ್ತು ಯಾವ ತರ ಹೋಗ್ಲಿ ಬಿಟ್ಲು, ನಿಮ್ದು ಆ ತರ ನಿಮ್ದು ಈ ತರ ಅಂತ ಹೇಳಿ. ಈಗ ನೋಡು ಅಕ್ಕಿ ಕೇಳಿದ ತಕ್ಷಣ ಎಲ್ಲ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾಳೆ. ಎಲ್ಲೋಗ್ತಾಳೆ? ಬಂದೇ ಬರ್ಬೇಕು ತಾನೆ ಈ ಮನೆಗೇನೆ. ಅವಳೇನೇನು ಊರ್ ಬಿಟ್ಟು ಹೋಗ್ತಾಳ? ಇಲ್ಲೇ ಇರ್ತಾಳೆ. ಯಾವತ್ತಾದ್ರೂ ಒಂದಿ ಸಸಿಗೆ ಬಿದ್ದೇ ಬೀಳ್ತಾಳೆ. ಅವಾಗ ಅವಳಿಗೆ ಗ್ರಾಚಾರ ನನ್ನ ಅಕ್ಕಿ ಕೊಡ್ದಿದ್ರೆ. ರಂಗಕಯ್ಯ ನಮ್ಮ ಅತ್ತೆ ಬಂದ ತಕ್ಷಣ ನಾನೇನೆ ಕರ್ಕೊಂಡ್ ಬರ್ತೀನಿ. ಅಕ್ಕಿ ಕೊಟ್ಟಿತ್ತಂತಲ್ಲ ರಂಗಕಯ್ಯ ಕೊಡ್ಬೇಕಂತೆ ಅವ್ರ ಮನೆಗೆ ಅಕ್ಕಿ ಖಾಲಿ ಆಗಿದಾವೆ ಅಂತಾನ ಹೇಳಿ ಕರ್ಕೊಂಡ್ ಬರ್ತೀನಿ. ಹೋಗು ನೀನು. ಮಂತಾಗೆ ನನ್ನ ಕೆಲಸ ಇದಾವೇನೋ. ನಮ್ಮ ಅತ್ತಿನ ತಪ್ಪಿಸ್ಕೊಂಡು ಹೋಗೈತಿ ಇವಾಗ. ಅದ್ ಎಲ್ಗ ಹೋಗೈತೋ ಏನೋ, ಬರೋದಿನ್ನ ಏಟತ್ತಾಗುತ್ತೋ ಗೊತ್ತಿಲ್ಲ. ಸರಿ ಕಣೆ ಗಂಗಿ ಹೋಗ್ತೀನಿ. ಏನೋ ಇವಾಗ ಇಕ್ಕಕ್ಕೆ ಅಕ್ಕಿ ಇದಾವೆ ಇಕ್ತೀನಿ, ಹೋಗ್ತೀವಿ ಇವಾಗ. ನಾಳಿಕೆ ನನ್ನ ಕೊಡ್ಬಾರ್ದು ಏನು ಇಲ್ಲ, ಅವಳು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಕೊಡ್ತಾರೋ ಹೆಂಗೋ ಯಾರಿಗ್ ಗೊತ್ತು. ನಾಳೆಗ್ ಗೊತ್ತಾಗುತ್ತೆ. ಹೋಗು ಇವಾಗ. ನಮ್ಮ ಅತ್ತಿಗೆ ವಿಷಯ ಹೇಳ್ಬಾರ್ದು, ಹೇಳ್ದಂಗ್ ಬಂದು ಹಿಡ್ಕೋಬೇಕು. ಈ ಹೇಳ್ಬಿಟ್ರೆ ಹಿಂಗ್ ತಪ್ಪಿಸ್ಕೊಂಡು ಹೋಗ್ತಾರೆ ಎಲ್ಗಾದ್ರೂ. ಸರಿ ಕಣೆ ಆತು ಗಂಗಿ. ನಿಮ್ಮ ಅತ್ತೆ ಬಂದಾಗ ಸುಳಿವು ಕೊಡ್ಬೇಡ ನಿಮ್ಮ ಅತ್ತಿಗೆ. ಬಂದು ನನಗೆ ಹೇಳು, ನಾನೇ ಬಂದು ಅವಳ ಬೆಂಡೆತ್ತಿ ಅಕ್ಕಿ ಇಸ್ಕೊಂಡು ಹೋಗ್ತೀನಿ ಮೊದ್ಲು. ಸರಿ ಆಯ್ತು ಕಣಕ, ಹೇಳ್ತೀನಿ ಹೇಳು. ಹೋಗು ನೀನು. ನಾನು ಅವತ್ತೇ ಹೇಳೋಣ ಅನ್ಕೊಂಡೆ ರಂಗುಂದು ಹಕ್ಕಾಗೆ ಕೊಡ್ಬೇಡ ಈ ಸಾಕಮ್ಮಗೆ ಹಕ್ಕಿನ ಅಂತ. ಏನೋ ಹೋದ್ರೆ ಹೋಗ್ಲಿ ಬಿಡು, ಅವರೇ ಕೊಡ್ತಾ ಇದಾರಲ್ಲ, ನಮ್ದು ಯಾಕೆ ಬೇಡ ಅಂತ ಹೇಳಿ ಅಂತ ಸುಮ್ಮನಾಗಿದ್ದೆ. ಅದೇ ಈ ತರ ಮಾಡಬಾರ್ದಾಗಿತ್ತು ಗಂಗಿ ನಿಮ್ದು ಹತ್ತೆ. ಯಾಕೆ ಈ ತರ ಮಾಡ್ತಾ ಇದಾರೆ ಅವರು? ಯಾಕೆಂದ್ರೆ ಅವ್ರನ್ನ ಯಾರು ಕೂಲಿ ಕರಿಯಲ್ಲ. ಯಾಕೆಂದ್ರೆ ಕೂಲಿ ಹೋಗಿತ್ತಾಗೆ ಸರಿಯಾಗಿ ಕೆಲಸ ಮಾಡಲ್ಲ. ನನ್ನ ಜೊತೆಗೆ ಆದ್ರೂ ಬಂದಿದ್ರೆ ಅವ್ರೇನಾದ್ರು ಕೆಲಸ ಮಾಡ್ಲಿಲ್ಲ ಅಂತಂದ್ರು ಅವ್ರ ಸಾಲನು ನಾನೇನೆ ಒಂದಿಟ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಅದಕ್ಕೆ ಕರಿಯಾರು ಬರ್ರಿ ಇಬ್ರು ಅಂತಾನ. ಆದ್ರೆ ನಮ್ಮ ಅತ್ತೆ ಒಂದೇನೆ ಬೇರೆಯವ್ರಿಗೆ ಹೋಗ್ತೀನಿ ಅಂತೈತೆ, ಯಾರು ಬೇಡ ಬೇಡ ಅಂತಾರೆ ಕೂಲಿನ. ಯಾಕಂದ್ರೆ ಕೆಲಸ ಮಾಡಲ್ವಲ್ಲ ಸರಿಯಾಗಿ, ಸೋಂಬೇರಿ ನಮ್ಮ ಅತ್ತೆ. ನಿಮ್ದು ಹತ್ತೆನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ಗಂಗಿ, ಬಂದು ಸ್ವಲ್ಪ ದಿನದಲ್ಲೇ. ಸರಿ ಆಯ್ತು, ನಮ್ದು ಹೋಗ್ತೀವಿ. ಕುತ್ಕೊಳಕ ಕುತ್ಕ, ಕಾಪಿನಾದ್ರೂ ಕಾಸ್ತೀನಿ, ಕುಡ್ದು ಹೋಗಿವಂತೆ ಕುಕ್ಕ. ಬೇಡ ಗಂಗಿ, ಕಾಪಿ ಟೀ ಎಲ್ಲ ನಮ್ದು ಇಷ್ಟೊತ್ತಲ್ಲಿ ಕುಡಿಯಲ್ಲ. ಬೆಳಗ್ಗೆ ಸಾಯಂಕಾಲ ಅಷ್ಟೇ. ಸರಿ ಬರ್ತೀನಿ. ಸರಿ ಆಯ್ತಕ್ಕ. ಎಷ್ಟ್ ದಿನ ಅಂತ ತಪ್ಪಿಸ್ಕೊಂಡು ಓಡಾಡಕ್ಕಾಗತ್ತೆ ಅತ್ತೆ? ಎಂದಾದ್ರೂ ಒಂದ್ ದಿವಸ ಸಿಗಾಕಂತೀಯ. ಇವತ್ತು ತಪ್ಪಿಸ್ಕೊಂಡಿರ್ಬೋದು, ನಾಳೆ ಕಾಲಸಿಗೆ ಬಿದ್ದೇ ಬೀಳ್ತೀಯ ನೀನು. ಅಲ್ಲ ಹಿಂಗ್ ತಪ್ಪಿಸ್ಕೊಂಡು ಓಡಾಡೋ ಬದ್ಲು
ಕೂಲಿ ಹೋಗ್ಬಿಟ್ಟು ಕೂಲಿ ದುಡ್ಡಾಗ ಅಕ್ಕಿ ತಂದು ಕೊಡ್ಬೇಕಾನೆ ಅವಕ್ಕೈಗೆ ಹಾಂ ಹೆಂಗಾದ್ರೂ ಮಾಡ್ಕೊಂಬ್ಲಿ ನನಗೇನಂತೆ ಹಾಂ ನನ್ನ ಗಂಡು ಬರೋ ಹೊತ್ತಾತು ಅಡುಗೆ ಮಾಡ್ತೀನಿ ಹಾಂ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.